ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗುರು ಶಂಕರಾಚಾರ್ಯರ ಜೀವನ ಕುರಿತು ಉಳಿದ ಭಾಗವನ್ನು ನೋಡೋಣ. ಯತಿಗಳು ಹೇಳ್ತಾರೆ, ನಾವಿನ್ನು ಬೇಗ ಹೋಗೋಣ, ವಿಶ್ವರೂಪನನ್ನು ಭೇಟಿಯಾಗಬೇಕು, ಮಹೇಶ್ಮತಿಗೆ ಹೋಗೋಣ. ಏಕೆಂದರೆ ಕುಮಾರಿಲ್ ಭಟ್ರು ಹೇಳಿದ್ದು ನನಗೆ ಆದೇಶ ಇದ್ದ ಹಾಗೆ ಅಂತೇಳಿ ಹೇಳ್ತಾರೆ. ಏಕೆಂದರೆ ಕುಮಾರಿಲ್ ಭಟ್ರು ದೇಹತ್ಯಾಗ ಮಾಡ್ತಾರೆ. ಅವರ ಆದೇಶದಂತೆ ಮಹೇಶ್ಮತಿಯಲ್ಲಿ ನನ್ನ ಶಿಷ್ಯ ಇದ್ದಾರೆ, ಅಲ್ಲಿ ಹೋಗಿ ನೀವು ಭೇಟಿ ಮಾಡಿ ಅವನನ್ನು ಅಂತ ಹೇಳಿರ್ತಾರೆ. ಹಾಗಾಗಿ ಯತಿಗಳು ಅಲ್ಲಿಂದ ಹೊರಡ್ತಾರೆ. ನರ್ಮದಾ ನದಿಯ ಉತ್ತರ ಭಾಗದಲ್ಲಿ ಇರುವಂತಹ ಮಹೇಶ್ಮತಿ ಅಲ್ಲಿಗೆ ಬರ್ತಾರೆ. ವಿಶ್ವರೂಪರ ತಂದೆ ಮೂಲತಃ ಮಿಥಿಲಾ ದೇಶದವರು. ಮಹೇಶ್ಮತಿಗೆ ಬಂದು ಗುರುಕುಲ ಶುರು ಮಾಡಿದ್ರು. ಬಹಳ ಪ್ರಸಿದ್ಧ ಗುರುಕುಲವಾಗುತ್ತೆ ಅದು. ನೂರಾರು ವಿದ್ಯಾರ್ಥಿಗಳು ಬರ್ತಿರ್ತಾರೆ. ದೊಡ್ಡ ವಿದ್ವಾಂಸರು, ಯಜ್ಞ ಯಾಗಗಳನ್ನು ಮಾಡಿದಂಥವರು. ಇವರ ಏಕಮಾತ್ರ ಪುತ್ರ ವಿಶ್ವರೂಪ. ಈತ ಚೆನ್ನಾಗಿ ಕಲಿಬೇಕು ಅಂಥೇಳಿ ಕುಮಾರಿಲ್ ಭಟ್ರ ಕಡೆ ಬಿಡ್ತಾರೆ. ಕುಮಾರಿಲ್ ಭಟ್ರ ಪ್ರೀತಿಗೆ ಒಳಗಾಗ್ತಾರೆ. ಮಿಶ್ರ ಮನೆತನದಿಂದ ಬಂದಿರುವುದರಿಂದ ಮಂಡನೆಯಲ್ಲಿ ಬಹಳ ಗಟ್ಟಿಗರಾದ್ರಿಂದ ಕುಮಾರಿಲ್ ಭಟ್ರು ಇವರಿಗೆ ಪ್ರೀತಿಯಿಂದ ಮಂಡನ್ ಮಿಶ್ರ ಅಂಥೇಳಿ ಕರೀತಾರೆ. ಇದೇ ಇವರಿಗೆ ಖಾಯಂ ಆಗಿಬಿಡುತ್ತೆ. ಮಿಶ್ರ ಅವರ ತಂದೆ ಕಟ್ಟಿದ ಗುರುಕುಲವನ್ನು ಬೆಳೆಸಿ ಬಹಳ ದೊಡ್ಡ ವಿಶ್ವವಿದ್ಯಾಲಯವನ್ನಾಗಿ ಮಾಡ್ತಾರೆ. ವೇದಾಂಗಗಳಲ್ಲಿ, ಪೂರ್ವಮೀಮಾಂಸೆಯಲ್ಲಿ ಅಗ್ರಗಣ್ಯರಾದಂಥವರು, ವಿದ್ವತ್ ಜ್ಞಾನದಲ್ಲಿ ಅದ್ವಿತೀಯ ಅಂದುಕೊಂಡವರು. ಮಿಶ್ರರವರಿಗೆ ಬ್ರಹ್ಮನ ಅವತಾರ ಅಂತೇಳಿ ಜನ ಕರಿತಾ ಇದ್ದರು. ಮಂಡನ್ ಮಿಶ್ರ ಅವರ ಧರ್ಮಪತ್ನಿ ಉಭಯ ಭಾರತಿ ಇರ್ತಾರೆ. ಈಕೆ ವಿಷ್ಣು ಶರ್ಮರವರ ಮಗಳು. ಪುತ್ರ ಸಂತಾನ ಇಲ್ಲದೇ ಇದ್ದಾಗ ವಿಷ್ಣು ಶರ್ಮರು ಮಗಳನ್ನು ಮಗನಂತೆ ಬೆಳೆಸ್ತಾರೆ. ತನಗೆ ಗೊತ್ತಿರುವಂಥ ವಿದ್ಯೆಯನ್ನು ಜ್ಞಾನಧಾರೆಯಾಗಿ ಎರಿತಾರೆ. ಕಾವ್ಯ, ನಾಟಕ, ಅಲಂಕಾರ, ತರ್ಕ, ವೇದ, ಚತುರ್ವೇದಗಳಲ್ಲಿ ಪಾಠ ಮಾಡ್ತಾರೆ. ಈಕೆಗೆ ಪೂರ್ವೋತ್ತರ ಮೀಮಾಂಸೆಯಲ್ಲಿ ಅಧಿಕಾರ ಕೊಡಿಸ್ತಾರೆ. ಈಕೆಯ ಹೆಸರು ಸರಸವಾಣಿ ಅಂತಲೂ ಕರೀತಾರೆ. ಆಕೆಗೆ ಇರುವಂಥ ಜ್ಞಾನವನ್ನು ನೋಡಿ ಜನರು ಶಾರದೆ ಅಂತೇಳು ಕರೀತಾರೆ, ಸರಸ್ವತಿ ಅಂತಲೂ ಕರೀತಾರೆ, ಸರಸ್ವತಿ ಅವತಾರ ಅಂತಲೂ ಕರಿತಾ ಇದ್ರಂತೆ. ಈಕೆ 2 ಶಾಸ್ತ್ರಗಳಲ್ಲಿ ನಿಪುಣನಾದ್ರಿಂದ ಉಭಯ ಭಾರತಿ ಅಂತೇಳಿ ಕರಿತಾ ಇದ್ರಂತೆ. ಗಂಡ ಹೆಂಡತಿ ಇಬ್ಬರು ಆದರ್ಶ ದಂಪತಿಗಳು. ಗಂಡ ಬ್ರಹ್ಮನ ಅವತಾರ ಆದರೆ ಹೆಂಡತಿ ಸರಸ್ವತಿಯ ಅವತಾರ. ಮಂಡನ್ ಮಿಶ್ರರು ಸುತ್ತಮುತ್ತ ಇರುವ ಎಲ್ಲ ಪ್ರದೇಶಗಳಲ್ಲಿ ಅವ್ರನ್ನ ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ವಾದದಲ್ಲಿ ಎಂದೂ ಇವರ ಜನರು ತೀರ್ಮಾನ ಏನಿರುತ್ತಪ್ಪ ಅಂದರೆ, ಯಾರೇ ಬರಲಿ ಮಂಡನ್ ಮಿಶ್ರರನ್ನು ಯಾವುದೇ ಕಾರಣಕ್ಕೂ ಮಂಡನೆಯಲ್ಲಿ ಸೋಲಿಸೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಅಂದ್ಕೊಂಡಿರ್ತಾರೆ. ಆಗಿದ್ದ ಪಕ್ಷದಲ್ಲಿ ಶಂಕರರು ಅವರ ಮನೆಗೆ ಮಂಡನ್ ಮಿಶ್ರರವರಿಗೆ ಬರ್ತಾರೆ. ಆ ದಿನ ಶ್ರಾದ್ದ ಇರುತ್ತೆ. ಯತಿಗಳು ಮನೆಗೆ ಹೋಗಿ ನನಗೆ ವಾದಕ್ಕೆ ಅವಕಾಶ ಕೊಡ್ತೀರಾ ಅಂಥೇಳಿ ಮಂಡನ್ ಮಿಶ್ರರಿಗೆ ಕೇಳ್ತಾರೆ. ಆಗ ಮಿಶ್ರರು ಸನ್ಯಾಸಿಗಳಲ್ಲಿ ನನಗೆ ನಂಬಿಕೆ ಇಲ್ಲ ಅಂದ್ಬಿಡ್ತಾರೆ. ಆಗ ಯತಿಗಳು ಮನೆಗೆ ಬಂದವರಿಗೆ ಭಿಕ್ಷೆ ಕೊಡಲ್ವ ನೀವು ಅಂಥೇಳಿ ಮತ್ತೆ ಕೇಳಿದಾಗ, ನೋಡಿ, ಊಟ ಮಾಡಿ, ತೊಂದರೆ ಇಲ್ಲ, ಎಷ್ಟು ದಿವಸ ಬೇಕಾದರೂ ಇರಿ, ತೊಂದರೆ ಇಲ್ಲ, ಆದರೆ ಮಂಡನೆಗೆ ನಾನು ಸಿದ್ಧನಿಲ್ಲ ಅಂಥೇಳಿ ಮಿಶ್ರರು ಹೇಳಿಬಿಡ್ತಾರೆ. ಆಗ ಯತಿಗಳು, ನನಗೆ ಅದು ಬೇಕಾಗಿಲ್ಲ, ಜ್ಞಾನ ಭಿಕ್ಷೆ ಬೇಕು. ಆಗ ಮಿಶ್ರರು ಹೇಳ್ತಾರೆ, ಮೊದಲು ಊಟ ಮಾಡಿ ನಾಳೆಯಿಂದ ವಾದ ಮಾಡುವ ಅಂಥೇಳಿ ಹೇಳ್ತಾರೆ. ಮರು ದಿವಸ ವಾಕ್ಯಾರ್ಥ ಶುರು ಮಾಡಬೇಕು. ಮಂಡನ್ ಮಿಶ್ರರ ಜೊತೆ ವಾದ ಮಾಡ್ತಾರೆ ಅಂದರೆ ಯಾರಿರಬೇಕು? ಎಲ್ಲರೂ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅಯ್ಯೋ, ಪುಟ್ಟ ಬಾಲಕ ಸಿಂಹದ ಗುಹೆಗೆ ಹೋಗಿ ಬಾಯಿ ಹಾಕ್ತಾ ಇದ್ದಾನೆ, ಅರ್ಧ ತಾಸಿನಲ್ಲಿ ಮುಗಿದೋಗ್ಬಿಡುತ್ತೆ ವಾದ ಅಂತ ಕೆಲವರು ಅಂತಾರೆ. ಇನ್ನು ಕೆಲವರು, ಅವನ ಮುಖದಲ್ಲಿ ಏನೋ ಅಸಾಧ್ಯ ಶಕ್ತಿ ಇರುವ ಹಾಗೆ ಕಾಣುತ್ತೆ, ಬಹಳ ದಿನ ನಡೆಯುತ್ತೆ ವಾದ ಅಂತ ಕೆಲವರು ಅಂತಾರೆ. ಎಲ್ಲ ಜನಸಾಮಾನ್ಯರು ಬಂದು ಅಲ್ಲಿ ಕುಳಿತುಕೋತಾರೆ. ಇನ್ನೇನು ವಾದ ವಿವಾದ ಶುರು ಆಗಬೇಕು. ತಕ್ಷಣ ಯಾರೋ ಎದ್ದು ನಿಂತು ಪಂಡಿತರನ್ನು ಕೇಳಿದ್ರಂತೆ, ಸ್ವಾಮಿ, ನಿಮ್ಮ ವಾದ ವಿವಾದವನ್ನು ಸರಿಯಾಗಿ ತೀರ್ಮಾನಿಸುವ ಒಬ್ಬರು ಸಭಾಧ್ಯಕ್ಷರು ಇರಬೇಕಲ್ಲ, ಯಾರು ಅಂತ ಕೇಳ್ತಾರೆ. ಇನ್ನೊಬ್ಬರು ಎದ್ದು ನಿಂತು ಹೇಳಿದಂತೆ, ಕರ್ಮಕಾಂಡ ಮತ್ತು ಜ್ಞಾನಕಾಂಡ ನಡುವಿನ ಚರ್ಚೆ ಆದ್ದರಿಂದ
ಈ ಎರಡರಲ್ಲೂ ಅಪಾರ ಪರಿಣಿತಿ ಹೊಂದಿರುವ ಉಭಯ ಭಾರತಿನೇ ಸಭಾಧ್ಯಕ್ಷರಾಗಬೇಕು ಅಂತೇಳಿ ಕೆಲವರು ಅಂತಾರೆ. ಇದು ವಿಚಿತ್ರ ಸಮಸ್ಯೆ ನೋಡಿ. ಆಗ ಯತಿಗಳು ಹೇಳ್ತಾರೆ, ಅಮ್ಮನವರೇ ಆಗಲಿ, ನನಗೇನು ತೊಂದರೆ ಇಲ್ಲ ಅಂತಾರೆ. ಆದ್ದರಿಂದ ವಿಷಯ ಮಂಡನೆ ಮಾಡಿ ಅಂತೇಳಿ ಹೇಳ್ತಾರೆ. ಆಗ ಯತಿಗಳು, ಅದ್ವೈತ ಸಿದ್ಧಾಂತ ನನ್ನ ವಾದ. ಈ ವಾದದಲ್ಲಿ ನಾನು ಪರಾಜಿತನಾದರೆ ಸನ್ಯಾಸಿಗಳ ಕಷಾಯ ವಸ್ತ್ರ, ದಂಡ ಕಮಂಡಲಗಳನ್ನು ವಿಸರ್ಜಿಸಿ ಗೃಹಸ್ಥ ಲಕ್ಷಣಗಳ ಶ್ವೇತ ವಸ್ತ್ರವನ್ನು ಧರಿಸ್ತೇನೆ. ಹಾಗೆಯೇ ಉಭಯ ಭಾರತೀಯವರ ತೀರ್ಮಾನವನ್ನು ಮನಸಾರೆ ಮೆಚ್ಚಿಕೊಳ್ತೇನೆ ಅಂಥೇಳಿ ಯತಿಗಳು ಹೇಳ್ತಾರೆ. ಆಗ ಮಿಶ್ರರು ಹೇಳ್ತಾರೆ, ವೇದಾಂತ ನಮಗೆ ಪ್ರಮಾಣ ಅಲ್ಲ, ಕರ್ಮದಿಂದನೇ ಮುಕ್ತಿ. ಇದನ್ನು ಸ್ಥಾಪಿಸಲಾಗದೆ ಹೋದಲ್ಲಿ ಗೃಹಸ್ಥಿಯನ್ನು ತೊರೆದು ಶಂಕರರ ಶಿಷ್ಯರಾಗಿ ಸನ್ಯಾಸತ್ವವನ್ನು ಸ್ವೀಕರಿಸ್ತೇನೆ. ಧರ್ಮ ಪತ್ನಿಯ ತೀರ್ಮಾನವನ್ನು ನಾನೂ ಒಪ್ತೇನೆ ಅಂತೇಳಿ ಅವರು ಪ್ರಮಾಣ ಮಾಡ್ತಾರೆ. ವಾದ ಪ್ರಾರಂಭ ಆಗುತ್ತೆ. ವಾದಿಗಳಿಬ್ಬರು ಸಮಚಿತ್ತರಾಗಿದ್ದರು. ಉದ್ರೇಕ ಕೋಪಗಳಿಗೆ ಅವಕಾಶ ಇಲ್ಲ. ಇಲ್ಲಿ ವ್ಯಕ್ತಿಗತ ಟೀಕೆ ಇಲ್ಲ. ವಾದ ಮಂಡಿಸುವಾಗ ಇನ್ನೊಬ್ಬರು ಬಾಯಿ ಹಾಕೋಂತಿಲ್ಲ. ಶಾಸ್ತ್ರ ಮರ್ಯಾದೆ ಮರೆಯೋ ಆಗಿಲ್ಲ. ಎಷ್ಟೋ ಬಾರಿ ಮಿಶ್ರರ ಮಾತಿಗೆ ಯತಿಗಳು ಬಹುಬೇಗ ಪ್ರತಿ ಉತ್ತರ ಹೇಳುವಾಗ ಮಿಶ್ರರಿಗೆ ವಿಸ್ಮಯ ಆಗ್ತಿತ್ತಂತೆ. ಹೌದಲ್ಲ, ನನಗೆ ಗೊತ್ತೇ ಇಲ್ಲ. ಕರ್ಮ ಫಲ ಈ ಚಕ್ರದಿಂದ ಬಿಡುಗಡೆ ಆಗಲಿಕ್ಕೆ ಮತ್ತೇನಾದರೂ ಆದಿ ಇದೆಯಾ? ನಾನು ಬರೀ ಕರ್ಮ ಅಂತ ಹೇಳ್ತಿದ್ದೇನೆ. ಅಂದರೆ ಈ ಜನ್ಮದಲ್ಲಿ ಕರ್ಮ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕು. ಅದನ್ನು ಒಳ್ಳೆಯದು ಮಾಡಿದ್ರೆ ಅನುಭವಿಸ್ಬೇಕು, ಕೆಟ್ಟದ್ದು ಮಾಡಿದ್ರೂ ಅನುಭವಿಸ್ಬೇಕು. ಈ ಚಕ್ರ ಸುತ್ತಕೊಂಡು ಹೋಗ್ತಿತ್ತಲ್ಲ, ಮತ್ತು ಪಾರಾಗೋದಾದರೂ ಹೇಗೆ? ಹಾಗಾದರೆ ಏನಾದರೂ ಹಾದಿ ಇರಬೇಕಲ್ಲ. ಯತಿಗಳು ಹೇಳ್ತಾರೆ, ಜ್ಞಾನದಿಂದ ಪಾರಾಗ್ಬೋದು ಅಂತ, ಇದ್ರೂ ಇರ್ಬೋದು ಅಂತ ಮಿಶ್ರರಿಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಆ ಥರ ಸಭಿಕರು ಕೂಡ ಅದನ್ನೇ ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ನಮ್ಮ ದೃಷ್ಟಿ ಬದಲಾಗ್ತಿದೆ ನೋಡಿ. ಯತಿಗಳು ಹೇಳಿದಾಗ ಜ್ಞಾನದಲ್ಲಿ ಏನೋ ಶಕ್ತಿ ಇದೆ ಅಂತ ಅನ್ನಿಸ್ಲಿಕ್ಕೆ ಶುರು ಮಾಡ್ತಾರೆ. ಪ್ರತಿದಿನ ಸಾಯಂಕಾಲ ವಾದ ವಿವಾದ ಮುಗಿಯುವಾಗ ಇಡೀ ದಿನ ಏನಾಯಿತು ಅಂತ ಸೂಕ್ಷ್ಮ ಚಿತ್ರಣ ಕೊಡಬೇಕು. ಒಂದು 10 ಮಾತಲ್ಲಿ ಸಮ್ಮರಿ ಹೇಳಬೇಕು. ಉಭಯ ಭಾರತೀಯವರು ಹೇಳುತ್ತಿರುವ ರೀತಿ ಎಷ್ಟು ಚೆನ್ನಾಗಿತ್ತು ಅಂದರೆ ಜನ ಚಪ್ಪಾಳೆ ಆಗ್ತಿದ್ರಂತೆ. ಹಲವಾರು ದಿನಗಳ ಕಾಲ ವಾದ ವಿವಾದ ನಡೀತು. ಕೊನೆ ದಿನ ಹೊತ್ತಿಗೆ ಮಂಡನ್ ಮಿಶ್ರರಿಗೆ ಗೊತ್ತಾಯಿತು, ನಾನು ಸೋತೋಗಿದ್ದೇನೆ. ಆಗ ಅವರು ತಮ್ಮ ಸಂದೇಹಗಳನ್ನು ಯತಿಗಳ ಹತ್ರ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಜನಕ್ಕೆ ಗೊತ್ತಾಯಿತು, ಮಿಶ್ರರು ವಾದ ಮಾಡ್ತಾ ಇಲ್ಲ, ಸಂದೇಹಗಳನ್ನು ಕೇಳ್ತಿದ್ದಾರೆ, ಅದಕ್ಕೆ ಪರಿಹಾರಗಳನ್ನು ಯತಿಗಳು ಹೇಳ್ತಿದ್ದಾರೆ ಅಂತ. ಎಲ್ಲ ಸಂದೇಹಗಳಿಗೆ ಉತ್ತರಗಳು ದೊರಕಿದಾಗ ಮಿಶ್ರರು ಯತಿಗಳ ಕಾಲಿಗೆ ನಮಸ್ಕಾರಗಳನ್ನು ಮಾಡ್ತಾರಂತೆ. ತಮ್ಮ ಅನುಗ್ರಹ ನೀಡಿ ಜ್ಞಾನ ಮಾರ್ಗವನ್ನು ಬೋಧಿಸಿ ಅಂತ ಕೇಳ್ಕೊಂಡ್ರಂತೆ. ಆಗ ಊಟದ ಸಮಯ. ಪ್ರತಿದಿನ ಉಭಯ ಭಾರತೀಯರು ಹೇಳ್ಕೊಡ್ತಿದ್ರಂತೆ. ಶಂಕರಾಚಾರ್ಯರಿಗೆ ಈ ಥರ ಕರೀತಿದ್ರಂತೆ ಊಟಕ್ಕೆ, ಯತಿಗಳೇ ಭಿಕ್ಷೆಗೆ ದಯಮಾಡಿಸಿ ಅಂತ. ಗಂಡನಿಗೆ ಹೇಳ್ತಿದ್ರಂತೆ, ವೈಶ್ಯದೇವಕ್ಕೆ ಬನ್ನಿ ಅಂತ ಹೇಳ್ತಿದ್ರಂತೆ. ಆದರೆ ಇವತ್ತು ಮಾತ್ರ ಎದ್ದು ನಿಂತು ಗಂಭೀರ ಧ್ವನಿಯಲ್ಲಿ ಇಬ್ಬರು ಭಿಕ್ಷೆಗೆ ಬರಬೇಕು ಅಂತ ಕೇಳ್ಕೊಂಡ್ರಂತೆ. ಒಂದು ಅಧ್ಯಕ್ಷ ಸ್ಥಾನಕ್ಕೆ ಘನತೆ ಇರುವಂತಹ ಮಾತು ಇದು. ಆದರೆ ಒಳ ಮನಸ್ಸಿಗೆ ಗೊತ್ತು, ಗಂಡ ಸನ್ಯಾಸ ದೀಕ್ಷೆ ತೆಗೆದುಕೊಂಡಿದ್ದಾರೆ ಅಂತ. ಈಕೆಗೆ ಧೀಮಂತ ನಡವಳಿಕೆ, ನಿಷ್ಪಕ್ಷಪಾತವಾದ ತೀರ್ಮಾನ ಎಲ್ಲರ ಅಭಿನಂದನೆಗೆ ಪಾತ್ರ ಆಗುತ್ತೆ. ವೇದವ್ಯಾಸರೇ ಈ ರೂಪದಲ್ಲಿ ಬಂದಿರಬೇಕು, ದಕ್ಷಿಣ ಮೂರ್ತಿನೇ ಬಂದಿರಬೇಕು ಅಂತ ಕೆಲವರು ಅಂದರು. ಕೆಲವರು ಶಿವನಿಗೆ ಸಾಧ್ಯ ಈ ಶಕ್ತಿ ಅಂದರು. ಶಿವನಿಗೆ ಆತ್ಮತತ್ವ ಬೋಧಿಸಿದ ಸುಬ್ರಹ್ಮಣ್ಯ ಇರ್ಬೋದು. ಮಿಶ್ರರ ಸನ್ಯಾಸ ತೆಗೆದುಕೊಳ್ಳುವ ಮೊದಲು ಹೆಂಡತಿಯ ಅಪ್ಪಣೆ ತೆಗೆದುಕೊಳ್ಬೇಕು ಅಂತೇಳಿ ಮರುದಿನ ಇದನ್ನು ಕೇಳಬೇಕು ಅಂತೇಳಿ ತೀರ್ಮಾನಿಸ್ತಾರೆ. ಕೊನೆಗೂ ಕೇಳಿದ್ರಂತೆ, ನಾನು ಸನ್ಯಾಸ ತೆಗೆದುಕೊಳ್ಬೇಕು, ನಿನ್ನ ಅನುಮತಿ ಕೊಡ್ತೀಯಾ ಅಂತೇಳಿ ತನ್ನ ಧರ್ಮಪತ್ನಿಯನ್ನು ಕೇಳ್ತಾರಂತೆ. ಆಗ ಆಕೆ ಮನಸ್ಸಿನಲ್ಲಿ ಏನೆಲ್ಲ ಆಗಿರಬೇಡ, ಆಕೆಗೆ ಗಂಡ ಸನ್ಯಾಸಿ ಆಗಿಬಿಟ್ರೆ ಈ ವಿಶ್ವವಿದ್ಯಾಲಯದ ಗತಿ ಏನು? ಆ ಸಂಪತ್ತನ್ನು ನೋಡಿಕೊಳ್ಳೋದಾದರೂ ಯಾರು?
ತನ್ನ ಬದುಕಿಗೆ ಅವಿಭಾಜ್ಯ ಅಂಗವಾದ ಗಂಡ ಸನ್ಯಾಸಿಯಾಗಿಬಿಟ್ಟಿದ್ದಾರೆ ಅಂದರೆ ನಾನು ಬದುಕೋದಾದರೂ ಹೇಗೆ? ಇವೆಲ್ಲವನ್ನು ವಿಚಾರ ಮಾಡಿ ಹೇಳ್ತಾರೆ, ನನಗೊಂದು ಪ್ರಶ್ನೆ ಇದೆ ಆರ್ಯ. ಯತಿಗಳು ನಿಮ್ಮನ್ನು ಜಯಿಸಿದ್ದು ಸರಿ, ಆದರೆ ನಾನು ನಿಮ್ಮ ಅರ್ಧಾಂಗಿ, ಆದ್ದರಿಂದ ನನ್ನನ್ನು ಜಯಿಸಬೇಕು. ಆಗಲೇ ಪೂರ್ಣ ಯಶಸ್ಸು ಅವರಿಗೆ ದೊರಕುತ್ತೆ. ನಾನು ಮತ್ತು ಯತಿಗಳ ವಾದ ವಿವಾದದ ಫಲ ಏನೇ ಆಗಲಿ, ನಾನು ಗೆಲ್ಲುವವರೆಗೂ ಅಥವಾ ಸೋಲುವವರೆಗೂ ನೀವು ಏನೇ ತೀರ್ಮಾನ ಮಾಡಬೇಡಿ ಅಂತೇಳಿ ಹೇಳ್ತಾರೆ. ಅಂದರೆ ಅಷ್ಟರಲ್ಲಿ ಆಶ್ರಮದ ವ್ಯವಸ್ಥೆ ಮಾಡಿ ಅಂತ ಅರ್ಥ. ಇದರ ಅರ್ಥ. ಮರುದಿನ ಯತಿಗಳಿಗೆ ಕೇಳ್ತಾರೆ, ನಾನು ಮಿಶ್ರರವರ ಅರ್ಧಾಂಗಿ, ನನ್ನನ್ನು ಗೆಲ್ಲಬೇಕು ಅಂತ. ಆಗ ಯತಿಗಳು ಹೇಳ್ತಾರೆ, ನೀವು ಹೇಳುವುದು ಸರಿ ಇದೆ, ಆದರೆ ಹೆಣ್ಣು ಮಕ್ಕಳ ಜೊತೆ ವಾದ ಮಾಡಲ್ಲ ಅಂತೇಳಿ ಹೇಳ್ತಾರೆ. ತಕ್ಷಣ ಉಭಯ ಭಾರತಿ ಕೇಳ್ತಾರೆ, ಜ್ಞಾನಕ್ಕೆ ಲಿಂಗ ಇದೆಯಾ? ಆಗ ಯತಿಗಳು ಆಗಲಿ, ನಾಳೆಯಿಂದ ಪ್ರಾರಂಭ ಮಾಡೋಣ ಅಂತಾರೆ. ಸ್ನೇಹಿತರೆ, ಇನ್ನು ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.